ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಪ್ ಮಾಂಗಲ್ಯ ಚೈನ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಡಿಸೈನು. ನೀವು ನೋಡ್ತಿರ್ಬೋದು, ಮಾಪ್ ಡಿಸೈನಲ್ಲಿ ಇರುವಂತಹ ಮಾಂಗಲ್ಯ ಚೈನು, ಪ್ಲೈನ್ ಚೈನ್ ಅಂತ ಕೂಡ ಹೇಳ್ತಾರೆ. ಸೈಡಲ್ಲಿ ಮಾಪ್ ಡಿಸೈನನ್ನು ಮಾಡಿರುವಂಥದ್ದು, 3 ಗೋಲ್ಡ್ ಬೀಡ್ಸನ್ನು ಹಾಕಿಬಿಟ್ಟು ಮಾಪ್ ಡಿಸೈನ್ನ ಮಾಡಿರುವಂಥದ್ದು. ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ಓನ್ಲಿ 20 ಗ್ರಾಮ್ ಇರುವಂಥದ್ದು. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾವುದೇ ಪ್ರೋಗ್ರಾಮ್ಗೆ ಅಥವಾ ಡೈಲಿ ಯೂಸ್ ಕೂಡ ಮಾಡ್ಕೋಬೋದು. ತುಂಬ ಜನ ಕೇಳ್ತಾರೆ, ತುಂಬ ಕಡಿಮೆ ಗ್ರಾಮ್ನಲ್ಲಿ ಮಾಂಗಲ್ಯ ಚೈನ್ ಡಿಸೈನ್ ಇದ್ದರೆ ತೋರಿಸಿ ಮೇಡಮ್ ಅಂತ ಹೇಳಿಬಿಟ್ಟು. ನೀವು ನೋಡ್ತಿರ್ಬೋದು, ತುಂಬ ಕಡಿಮೆ ಗ್ರಾಮ್ ಅಂದರೆ 20 ಗ್ರಾಮ್ನಲ್ಲಿ ಈ ಥರ ಚೈನ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಗೋಲ್ಡ್ ರೇಟ್ ಜಾಸ್ತಿ ಇದೆ, ಆದ್ರೂ ತುಂಬ ಜನ ಕಡಿಮೆ ಗ್ರಾಮ್ನಲ್ಲಿ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ತುಂಬ ಸ್ಟೈಲಿಶ್ ಆಗಿಯೂ ಇದೆ, ಹಾಗೆ ತುಂಬ ಚೆನ್ನಾಗೂ ಇದೆ. ನೀವು ನೋಡ್ತಿರ್ಬೋದು, ತುಂಬ ಸ್ಟ್ಯಾಂಡರ್ಡ್ ಆಗೂ ಕಾಣಿಸುತ್ತೆ. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಚೈನ್ ಡಿಸೈನು. ನೀವು ನೋಡ್ತಿರ್ಬೋದು, ಇದಕ್ಕೆ ರೋಪ್ ಚೈನ್ ಅಂತ ಕೂಡ ಹೇಳ್ತಾರೆ. ರೋಪ್ ಚೈನಲ್ಲಿ ಮಾಪ್ ಡಿಸೈನನ್ನು ಮಾಡಿರುವಂಥದ್ದು. 3 ಗೋಲ್ಡ್ ಬೀಡ್ಸನ್ನು ಹಾಕಿಬಿಟ್ಟು ಮಾಪ್ ಡಿಸೈನನ್ನು ಮಾಡಿರುವಂಥದ್ದು. ರೋಪ್ ಚೈನ್ ಅಂತೂ ನಿಮಗೆ ಗೊತ್ತಿರುವಂಥದ್ದು, ತುಂಬ ಕ್ವಾಲಿಟಿ ಇರುವಂಥ ಚೈನ್ ಅಂತಲೇ ಹೇಳ್ಬೋದು. ಡೈಲಿ ಯೂಸ್ ಮಾಡಿದರೂ ಸಡನ್ನಾಗಿ ಕಟ್ಟಾಗುವಂಥದ್ದೆಲ್ಲ ಏನೂ ಆಗೋದಿಲ್ಲ. ತುಂಬ ರಫ್ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿದೆ ಚೈನು ಕೂಡ. ನೀವು ನೋಡ್ತಿರ್ಬೋದು. ಹಾಗೆ ಇದನ್ನು 32 ಗ್ರಾಮ್ ಅಂತ ಹೇಳಿದ್ರೆ ಯಾರೂ ಕೂಡ ನಂಬಲ್ಲ, ಅಷ್ಟು ದಪ್ಪ ಇರುವಂಥದ್ದು. ಈ ನೋಡಲಿಕ್ಕೆ ಒಂಥರ ಒಂದು 60 ಗ್ರಾಮ್ ಥರ ಕಾಣಿಸುತ್ತೆ, ಬಟ್ ಇದಿರೋದು ಬರೀ 32 ಗ್ರಾಮು. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಡೈಲಿ ಯೂಸು, ಫಂಕ್ಷನ್ ಯೂಸು ಅಥವಾ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ತುಂಬ ಸ್ಟ್ಯಾಂಡರ್ಡಾಗೂ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಲುಕ್ ಆಗಿದೆ. ನೀವು ನೋಡ್ತಿರ್ಬೋದು, ತುಂಬ ಯುನೀಕ್ ಆಗಿದೆ, ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಚೈನ್ ಡಿಸೈನು. ನೀವು ನೋಡ್ತಿರ್ಬೋದು, ನಾನು 4 ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಒಂದು ಬಂದುಬಿಟ್ಟು ಆ ಕಡೆ ಈ ಕಡೆ ಗೋಲ್ಡ್ ಬೀಡ್ಸ್ ಇರುವಂಥದ್ದು, ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಇರುವಂಥದ್ದು, ಸುತ್ತಲೂ ಕೂಡ ಫ್ಲವರ್ ಡಿಸೈನ್ ಇರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಟೆಂಪಲ್ ಡಿಸೈನ್ ಇದ್ದು ಅದರೊಳಗಡೆ ಲಕ್ಷ್ಮಿ ಇರುವಂಥದ್ದು, ಹಾಗೆ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕೂಡ ಆ ಕಡೆ ಈ ಕಡೆ ಬೀಡ್ಸು, ಮಿಡಲಲ್ಲಿ ಬಂದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಆ ಕಡೆ ಈ ಕಡೆ ಬೀಡ್ಸು, ಮಿಡಲಲ್ಲಿ ಬಂದು ನೀವು ನೋಡ್ಬೋದು ಸ್ಪ್ರಿಂಗ್ ಥರ ರೋಲ್ ಇರುವಂಥದ್ದು, ಗೋಲ್ಡ್ನಲ್ಲಿ ಆ ಥರ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ವರ್ಕ್ ವಿಯರು, ಡೈಲಿ ವಿಯರು ಅಥವಾ ಯಾವುದೇ ಪ್ರೋಗ್ರಾಮ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಚೈನ್ ಬಂದುಬಿಟ್ಟು ಓನ್ಲಿ 25 ಗ್ರಾಮ್ನಲ್ಲಿ ಸಿಗುವಂಥದ್ದು. ನೀವು ನೋಡ್ತಿರ್ಬೋದು, ಯಾರಾದರೂ ನೋಡಿದರೆ ಒಂದು 40 ಗ್ರಾಮ್ ಥರ ಕಾಣಿಸುತ್ತೆ, ಬಟ್ ಇದಿರೋದು 25 ಗ್ರಾಮ್ ಅಷ್ಟೇ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದುಬಿಟ್ಟು ಪ್ಲೈನ್ ಚೈನು. ನೀವು ನೋಡ್ತಿರ್ಬೋದು, ಆ ಕಡೆ ಕಡೆ ಗೋಲ್ಡ್ ಬೀಡ್ಸು, ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು. ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂಥದ್ದು. ಇದು ಬಂದು ಓನ್ಲಿ 18 ಗ್ರಾಮ್ ಇರುವಂಥದ್ದು. ತುಂಬ ಜನ ಕೇಳ್ತಾಯಿದ್ರಿ, ತುಂಬ ಕಡಿಮೆ ಗ್ರಾಮ್ನಲ್ಲಿ ಮಾಪ್ ಚೈನ್ ಇದ್ದರೆ ತೋರಿಸಿ ಅಂತ. ನೀವು ನೋಡ್ತಿರ್ಬೋದು, ಇದು ಬರೀ 18 ಗ್ರಾಮ್ ಇರುವಂಥದ್ದು. ನೋಡಲಿಕ್ಕೆ 40 ಗ್ರಾಮ್ ಥರನೇ ಕಾಣಿಸುತ್ತೆ, ಬಟ್ 18 ಗ್ರಾಮ್ ಅಷ್ಟೇ ಇರುವಂಥದ್ದು. ತುಂಬಾ ಚೆನ್ನಾಗಿದೆ, ತುಂಬ ಯುನೀಕ್ ಆಗಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಡೈಲಿ ವಿಯರು, ವರ್ಕ್ ವಿಯರ್ ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ವಿಯರ್ ಮಾಡ್ಬೋದು. ಡೈಲಿ ವಿಯರ್ಗಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪ್ಲೈನ್ ಚೈನ್ ಅಂತಲೇ ಹೇಳ್ಬೋದು, ವಿತ್ ಮಾಪ್ ಡಿಸೈನ್ ಕೂಡ ಇರುವಂಥದ್ದು. ಮಾಪ್ ಡಿಸೈನನ್ನು ಲಕ್ಷ್ಮಿ ಡಿಸೈನಲ್ಲಿ ಮಾಡಿರುವಂಥದ್ದು, ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ಓನ್ಲಿ 20 ಗ್ರಾಮ್ ಇರುವಂಥದ್ದು. ನೀವು ನೋಡ್ತಿರ್ಬೋದು, ಓನ್ಲಿ 20 ಗ್ರಾಮ್ಸ್ ಇರುವಂಥದ್ದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ, ತುಂಬ ಟ್ರೆಂಡಿ ಚೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಚೈನು. ನೀವು ನೋಡ್ತಿರ್ಬೋದು, ಇದನ್ನು ಕೂಡ ಪ್ಲೈನ್ ಚೈನಿಂದನೇ ಮಾಡಿರುವಂಥದ್ದು. ಆ ಕಡೆ ಈ ಕಡೆ ಗೋಲ್ಡ್ ಬೀಡ್ಸು, ಮಿಡಲಲ್ಲಿ ಬಂದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ಇದು ಬಂದು ಬರೀ 16 ಗ್ರಾಮ್ ಇರುವಂಥದ್ದು.
ತುಂಬಾ ಕಡಿಮೆ ಗ್ರಾಮ್ನಲ್ಲಿರುವಂಥದ್ದು. ತುಂಬ ಜನ ಕೇಳ್ತಾ ಇದ್ರು, ಇವಾಗ ಮ್ಯಾರೇಜ್ ಸೀಸನ್ ಆಗಿರೋದ್ರಿಂದ ತುಂಬ ಕಡಿಮೆ ಗ್ರಾಮ್ನಲ್ಲಿ ಮಾಪ್ ಚೈನ್ ಡಿಸೈನ್ ಇದ್ದರೆ ತೋರಿಸಿ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು. ತುಂಬ ಕಡಿಮೆ ಗ್ರಾಮ್ನಲ್ಲಿದೆ, ಓನ್ಲಿ 16 ಗ್ರಾಮ್ನಲ್ಲಿ ಇರುವಂಥದ್ದು. 16 ಗ್ರಾಮ್ನಲ್ಲಿ ನಿಮಗೆ ಈ ಥರ ಮಾಪ್ ಚೈನ್ ಸಿಗುತ್ತೆ, ನೀವು ಬೈ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿದೆ, ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಡೈಲಿ ವಿಯರು ಅಥವಾ ಯಾವುದೇ ಫಂಕ್ಷನ್ ವಿಯರು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕೂಡ ಪ್ಲೈನ್ ಚೈನು ವಿತ್ ಮಾಪ್ ಡಿಸೈನ್ ಕೂಡ ಇರುವಂಥದ್ದು. ತುಂಬ ಜನಕ್ಕೆ ತುಂಬ ಕಡಿಮೆ ಗ್ರಾಮ್ನಲ್ಲಿ ಚೈನ್ ತುಂಬ ದಪ್ಪದಾಗಿರಬೇಕು ಅಂತ ಇರುತ್ತೆ, ಅಂಥವ್ರು ಈ ಥರ ಚೈನನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ಬರೀ 25 ಗ್ರಾಮ್ ಇರುವಂಥದ್ದು, ಇದು 25 ಗ್ರಾಮ್ ಇರುವಂಥದ್ದು. ನೀವು ನೋಡ್ತಿರ್ಬೋದು ಇದು ಎಷ್ಟು ದಪ್ಪದಾಗಿ ಕಾಣಿಸ್ತಾ ಇದೆ ಅಂತ. ಒಂದು 50 ಗ್ರಾಮ್ ಥರ ಕಾಣಿಸ್ತಾ ಇದೆ, ನೀವು ನೋಡ್ತಿರ್ಬೋದು. ಆ ಕಡೆ ಈ ಕಡೆ ಇದು ಫ್ಲವರ್ ಡಿಸೈನ್ ಇರುವಂಥದ್ದು, ಹಾಗೆ ಮಿಡಲಲ್ಲಿ ಬಂದು ಲಕ್ಷ್ಮಿ ಟೆಂಪಲ್ ಥರ ಡಿಸೈನ್ ಇರುವಂಥದ್ದು. ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಸ್ಟ್ಯಾಂಡರ್ಡ್ ಆಗಿದೆ, ಹಾಗೆ ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಡಿಸೈನು, ಹಾಗೆ ತುಂಬ ಹೆಣ್ಮಕ್ಳು ಇಷ್ಟಪಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಯಾವುದೇ ಫಂಕ್ಷನು ಅಥವಾ ಡೈಲಿ ವೇರ್ ಕೂಡ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿರುವಂಥದ್ದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಚೈನು. ನೀವು ನೋಡ್ತಿರ್ಬೋದು, ಇದು ಕೂಡ ಪ್ಲೈನ್ ಚೈನ್ ಆಗಿರುತ್ತೆ, ಹಾಗೆ ಆ ಕಡೆ ಈ ಕಡೆ ಗೋಲ್ಡ್ ಬೀಡ್ಸ್ ಇರುತ್ತೆ. ಮಿಡಲಲ್ಲಿ ಬಂದು ಫ್ಲವರ್ ಡಿಸೈನ್ ಇರುವಂಥದ್ದು, ಹಾಗೆ ಅದ್ರ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ಇದು ಬಂದು ಬರೀ 24 ಗ್ರಾಮ್ ಇರುವಂಥದ್ದು, ಓನ್ಲಿ 24 ಗ್ರಾಮ್ ಇರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿರುವಂಥದ್ದು. ನೋಡಿ, ಇದನ್ನು ಅಷ್ಟೇ ಡೈಲಿ ಯೂಸ್ ಮಾಡ್ಬೋದು, ವರ್ಕ್ ವಿಯರು ಅಥವಾ ಫಂಕ್ಷನ್ ವಿಯರು ಮಾಡ್ಬೋದು. ಡೈಲಿ ವಿಯರ್ಗೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಯುನೀಕ್ ಆಗಿದೆ. ಇವಾಗಂತೂ ಈ ಥರನೇ ಡಿಸೈನನ್ನು ಯೂಸ್ ಮಾಡ್ತಾರೆ ಆಲ್ಮೋಸ್ಟು. ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು, ನೀವು ನೋಡ್ತಿರ್ಬೋದು, ತುಂಬಾ ಯುನೀಕ್ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಮಾಪ್ ಡಿಸೈನ್ ಕೂಡ ಇರುವಂಥದ್ದು, ಫ್ಲವರ್ ಡಿಸೈನ್ ಇರುವಂಥದ್ದು, ಹಾಗೆ ವೈಟ್ ಏಡಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಯುನೀಕ್ ಆಗಿದೆ. 3 ಫ್ಲವರ್ ಡಿಸೈನ್ ಇರುವಂಥದ್ದು, ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬಂದು 100 ಗ್ರಾಮ್ ಇರುವಂತಹ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಸೇವಿಂಗ್ಸ್ ಇರುತ್ತೆ, ತುಂಬ ಸ್ಟ್ಯಾಂಡರ್ಡ್ ಆಗಿ ತುಂಬ ಸ್ಟೈಲಿಶ್ ಆಗಿ ಮಾಂಗಲ್ಯ ಚೈನ್ ಮಾಡ್ಕೋಬೇಕು ಅಂತ ಇರುತ್ತೆ, ಅಂಥವರೆಲ್ಲ ಈ ಥರ ಚೈನನ್ನು ಯೂಸ್ ಮಾಡ್ಕೋಬೋದು. ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಸ್ಟ್ಯಾಂಡರ್ಡಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ತಾಳಿಯೆಲ್ಲ ಜೋಡಿಸ್ದಾಗಂತೂ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನೀವು ಡೈಲಿನಾದರೂ ಯೂಸ್ ಮಾಡ್ಬೋದು ಅಥವಾ ಫಂಕ್ಷನ್ ವಿಯರು, ವರ್ಕ್ ವಿಯರ್ ಕೂಡ ಮಾಡ್ಕೋಬೋದು. ತುಂಬ ಯುನೀಕ್ ಆಗಿದೆ, ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೇ ಥರ ಬೇಕಂದರೆ ನೀವು ಕಡಿಮೆ ಗ್ರಾಮ್ನಲ್ಲೂ ಮಾಡ್ಕೋಬಹುದು. ಇದು 100 ಗ್ರಾಮ್ನಲ್ಲಿ ಇರುವಂಥದ್ದು ನಾನು ತೋರಿಸ್ತಾ ಇದ್ದೀನಲ್ವ, ಇದು ಬಂದು 100 ಗ್ರಾಮ್ ಇರುವಂಥದ್ದು. ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಚೈನು. ನೀವು ನೋಡ್ತಿರ್ಬೋದು, ಮಾಪ್ ಡಿಸೈನ್ ಬಂದುಬಿಟ್ಟು ಮೇಲ್ಗಡೆ ಕೆಳಗಡೆ ಫ್ಲವರು, ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ಅಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಫ್ಲವರನ್ನು ವೈಟ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಮಾಪ್ ಡಿಸೈನು ಕೂಡ, ಹೋಲ್ ಚೈನು ಕೂಡ. ಇದು ಬಂದು ಓನ್ಲಿ 28 ಗ್ರಾಮ್ ಇರುವಂಥದ್ದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಾಪ್ ಡಿಸೈನು ಕೂಡ ತುಂಬ ಯುನೀಕ್ ಆಗಿದೆ, ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಸ್ಟೈಲಿಶ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಡೈಲಿ ವಿಯರು, ವರ್ಕ್ ವಿಯರು ಅಥವಾ ಫಂಕ್ಷನ್ ವಿಯರ್ ಕೂಡ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕಡಿಮೆ ಗ್ರಾಮ್ನಲ್ಲಿ ನಾನೊಂದು ಮಾಪ್ ಚೈನ್ ಮಾಡ್ಕೋಬೇಕು ಅನ್ನೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಡಿಸೈನನ್ನು ನೀವು ಮಾಡ್ಕೋಬಹುದು. ಇನ್ನು ಜಾಸ್ತಿ ಗ್ರಾಮ್ನಲ್ಲೂ ತುಂಬ ದಪ್ಪದಾಗಿರೋ ಚೈನ್ ಬೇಕಂದರೆ ನೀವು 100 ಗ್ರಾಮ್ವರೆಗೂ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇನ್ನೂ ಜಾಸ್ತಿಗೂ ಮಾಡ್ಕೊಬೋದು, ಬಟ್ ಇದು ಯುನೀಕ್ ಆಗಿದೆ, ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಪ್ ಡಿಸೈನ್ ಇರುವಂತಹ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಲಕ್ಷ್ಮಿ ಡಿಸೈನ್ ಇದೆ, ಲಕ್ಷ್ಮಿ ಟೆಂಪಲ್ ಡಿಸೈನ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಅದ್ರ ಮೇಲ್ಗಡೆ ಬಂದು ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು. ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಸ್ನೇಕ್ ಡಿಸೈನ್ನಲ್ಲಿ ಇರುವಂಥ ಚೈನ್ ಅಂತಲೇ ಹೇಳ್ಬೋದು. ಇದು ಬಂದು ಬರೀ 16 ಗ್ರಾಮ್ ಇರುವಂಥದ್ದು. ತುಂಬ ಕಡಿಮೆ ಗ್ರಾಮ್ನಲ್ಲಿ ಮಾಪ್ ಚೈನ್ ಡಿಸೈನ್ ಬೇಕು ಅಂತ ಯಾರೆಲ್ಲ ಕೇಳ್ತಿದ್ರು ಅಂಥವ್ರು ಇದನ್ನು ನೋಡ್ಕೊಬೋದು. ಈ ಡಿಸೈನ್ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ,
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಡಿಮೆ ಗ್ರಾಮ್ನಲ್ಲೂ ಸಿಗುತ್ತೆ. ನೋಡಲಿಕ್ಕೆ ಒಂದು 20 ಗ್ರಾಮ್ ಥರ ಕಾಣಿಸುತ್ತೆ, ಬಟ್ ಇದಿರೋದು ಓನ್ಲಿ 16 ಗ್ರಾಮ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಹೆಚ್ಚು ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.